ಸರ್ ರಾಜ್ಯ ರಾಜಕಾರಣಕ್ಕೆ ಮರಳುವಂತ ಸುಳಿವು ಕೊಟ್ಟಿದ್ರೆ ಸರ್ ಯಾವ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾರೆ ನನಗೆ ಕರ್ನಾಟಕವೇ ನನ್ನ ಒಂದು ಪರಿಮಿತಿ. ಶಿವರಾತ್ರಿ ಅದರ ಹಿಂದೆ ಬರುತ್ತೆ. ಅದೆಲ್ಲ ನೀವು ಮಾಧ್ಯಮದಲ್ಲಿ ಹೂವಾಪೂದಲ್ಲಿ ಏನ್ ಬರಿತಾ ಇದ್ದೀರಿ, ಅದು ಯಾವುದು ವಾಸ್ತವಾಂಶ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಭಾವನೆ ಇರೋದು ಮೊದಲು ಈ ಪಕ್ಷದ ಒಂದು ಶಕ್ತಿಯನ್ನ ಸಂಘಟನೆಯನ್ನ ಬೆಳೆಸಬೇಕು. ನನ್ನ ವೈಯಕ್ತಿಕವಾದ ಸ್ಥಾನಮಾನಗಳಿಂದ ಈ ಪಕ್ಷಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿ ಇಡೀ ರಾಜ್ಯದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಕ್ಷೇತ್ರದ ಬಗ್ಗೆ ಆಸಕ್ತಿ ಇನ್ನೂ ಹೊಂದಿಲ್ಲ. ಆ ಸಮಯ ಬಂದಾಗ ಚುನಾವಣೆ ಇನ್ನೂ 2 ವರ್ಷ ಇದೆ ನೋಡೋಣ. ನನಗೆ ಜನ ಎಲ್ಲ ಅಪೇಕ್ಷೆ. ಈಗ ನನಗೆ ಊಹೆ ಇರಲಿಲ್ಲ ಮಂಡ್ಯದಲ್ಲಿ ನಾನು ಲೋಕಸಭೆಗೆ ನಿಲ್ತೀನಿ, ಪುಟ್ಟರಾಜಣ್ಣ ನಿಲ್ಲಿಸ್ಬೇಕು ಅಂತ ಇದ್ದೆ. ಅವತ್ತು ಅನಿವಾರ್ಯ ಅಂತ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರುಗಳು ಪುಟ್ಟರಾಜಣ್ಣನು ಸೇರಿದಾಗೇನೆ ಇಲ್ಲ ಈ ಟೈಮ್ ನೀನು ನಿಲ್ಲಬೇಕು ಅಂದ್ರೆ ನಿಲ್ತೀನಿ. ನನಗೆ ಗೊತ್ತಿರಲಿಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ತೀನಿ ಅಂತ, ನನಗೆ ಗೊತ್ತಿರಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆಯ್ತೀನಿ ಅಂತ. ಪಾಪ ನಮ್ಮ ಹಳೆ ಸ್ನೇಹಿತರುಗಳೆಲ್ಲ ಮೂಲವಿದ್ದು JDS ಅಂತಾರೆ. ಈಗಿರೋದೇ ಅವ್ರಿಗೆ ಯೋಚನೆ JDS, ಇನ್ಯಾವ ಪಕ್ಷದ ಮೇಲೆ ಅವ್ರಿಗೆ ಯೋಚನೆ ಇಲ್ಲ. ಟೆನ್ಷನ್ ಅಂತ ಅವ್ರು ದೊಡ್ಡ ಪಕ್ಷ, ಅವರು ಬಹಳ ದೊಡ್ಡ ಪಕ್ಷ. ಈಗ ಮಂತ್ರಿಗಾಗೆ ಟವಲ್ ಕಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲಿಂದ ಯುವ ನಾಯಕರು ರಾಹುಲ್ ಗಾಂಧಿ ಅವರು ಈಗ ಬೈದಿಟ್ಕೊಂಡು ಹೊರಟಾರೆ. ನನಗೆ ಯೋಚನೆ ಆಗಿರೋದು ಪರ್ಮನೆಂಟ್ ಆಗಿ ದುನಿಗೋದು ಕೆಲಸಕ್ಕೆ ಹೋಗ್ಬಿಡ್ತಾರ ಅಂತ ನನಗೆ ಭಯ. ಇಲ್ಲಿ ಮಂಡ್ಯದಲ್ಲಿ ಶಿವರಾತ್ರಿ ಹಬ್ಬದ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಟಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ಹಲವಾರು ತಿಂಗಳಿಂದ ನಮ್ಮ ವಿಕಲಚೇತನರೇನಿದ್ದಾರೆ ಆ ವಿಕಲಚೇತನರಿಗೆ ಟ್ರೈಸೈಕಲ್, ಎಲೆಕ್ಟ್ರಿಕ್ ಟ್ರೈಸೈಕಲ್ನ ವಾಹನಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸುಮಾರು 400ರಿಂದ 450 ಅರ್ಜಿಗಳೇನಿದೆ ಅವರೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ. ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಒಂದು 500 ಲ್ಯಾಪ್ಟಾಪ್ಗಳನ್ನು ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿವಸ ಏನೊಂದು ಜಾಗರಣೆ ಮಾಡತಕ್ಕಂಥದ್ದಿದೆ. ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ದೇವೆ. ನಾನು ಸಹ ಕಾರ್ಯಕ್ರಮದಲ್ಲಿ ಅವೆಲ್ಲ ನಾವು ಪಕ್ಷದ ಇರ್ತೀನಿ. ರಾತ್ರಿ ಕಾರ್ಯಕ್ರಮ ಮುಗಿಯೋವರೆಗೂ ಇರ್ತೀನಿ. ಸರ್ ದೇವೇಗೌಡರು ಹೇಳಿಕೆ ಆದ್ಮೇಲೆ ಸರ್ ಮಂಡ್ಯ ಜನ ಬಿಜೆಪಿ ನಾಯಕರು ನಾವು ಸ್ವತಂತ್ರ ಸ್ಪರ್ಧೆ ಮಾಡ್ತೀವಿ ಚುನಾವಣೆ ಅವರವ್ರ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮ ತೀರ್ಮಾನ ರಾಜ್ಯ ಮಟ್ಟದಲ್ಲಿ ತೀರ್ಮಾನ. ಲೋಕಲ್ ಫೈಟ್ಸ್ ಮೈತ್ರಿ ಕಂಟಿನ್ಯೂ ಸರ್ ನೋಡಿ. ಏನು ಈಗ ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಡೆ ಮೈತ್ರಿಯ ಒಪ್ಪಂದದ ಮುಖಾಂತರ ಹೋಗ್ಬೇಕು ಅಂತಕ್ಕಂಥದ್ದು 2 ಕಡೆ ಇದೆ. ಅದಕ್ಕೆ ಡಿಸ್ಟರ್ಬ್ ಆಗದಾಗ ನೋಡ್ತೀವಿ. ಯಾರು ಯಾರ ಕೈ ನಾನೇ ಕೈ ಬಿಡಲ್ಲ.